ಹಲೋ ಫ್ರೆಂಡ್ಸ್, ಬೆಳಿಗ್ಗೆ ಎದ್ದ ಕೂಡಲೇ ಪ್ರಪಂಚ ಹೊಡೆದಿರುತ್ತೆ, ಹಾಗೆ ಅದ್ರ ಜೊತೆ ನಾವು ಕೂಡ ಹೊಡ್ತಿರ್ತೇವೆ. ಇನ್ನು ನಮಗೆ ಸ್ಟ್ರೆಸ್ನ ರಿಲೀಫ್ ಮಾಡ್ಕೊಳ್ಳೋಕ್ಕೆ ಟೈಮ್ ಮಾತ್ರ ಎಲ್ಲಿ ಸಿಗುತ್ತೆ ಹೇಳಿ? ಆದ್ರಿಂದಲೇ ನಿಮ್ಮ ಸ್ಟ್ರೆಸ್ನ ಕಮ್ಮಿ ಮಾಡೋಕ್ಕೆ ಹಾಗೆ ನಿಮ್ಮನ್ನು ಸ್ವಲ್ಪ ಎಂಟರ್ಟೈನ್ ಮಾಡೋಕ್ಕೆ ಅಂತಲೇ ಮತ್ತೊಂದು ಫನ್ನಿ ವಿಡಿಯೋ ಮುಖಾಂತರ ನಿಮ್ಮ ಮುಂದೆ ಬಂದಿದ್ದೇವೆ. ಇವತ್ತಿನ ವಿಡಿಯೋದಲ್ಲಿ ಮದುವೆಗಳಲ್ಲಿ ನಡೆದಂತಹ ಕೆಲವು ಫನ್ನಿ ಇನ್ಸಿಡೆಂಟ್ಗಳನ್ನ ನೋಡಿ ಎಂಜಾಯ್ ಮಾಡೋಣ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟವಾದ್ರೆ ಮಾತ್ರ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸಪೋರ್ಟ್ ಆಗಿ ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಲೇಟ್ ಮಾಡದೆ ವಿಡಿಯೋ ನೋಡ್ಕೊಂಬರೋಣ. ಲೆಟ್ಸ್ ಗೋ. ನೀವು ಇಲ್ಲಿವರೆಗೂ ವಧುವರರು ಮದುವೆಗಳಲ್ಲಿ ಒಬ್ಬರನ್ನೊಬ್ರು ತಮಾಷೆ ಮಾಡ್ಕೊಳ್ಳೋದನ್ನ ನೋಡಿರ್ತೀರಿ. ಅದೇ ರೀತಿ ಇಲ್ಲಿರೋ ಈ ಕಾಕ ಕೂಡ ಒಳ್ಳೆ ಶಕ್ತಿಮಾನ್ ತರ ಆ ಹುಡುಗಿನ ಎತ್ತಕ್ಕೆ ಹೋಗಿ ಆ ಹುಡುಗಿನ ಯಾವ ರೀತಿ ದಬ್ಬಾಕ್ತಾನೆ ನೋಡಿ. ಲೇ ಕಾಕ, ಇಲ್ಲೇ ಆ ಹುಡುಗಿನ ಎತ್ತಕ್ ಹೋಗ್ತಿಲ್ಲ, ಇನ್ನ ಅಲ್ಲಿ ಹೆಂಗೋ ಎತ್ತತೀಯಾ? ನಾರ್ಮಲ್ ಆಗಿ ಮದುವೆಗೆ ಬರೋರೆಲ್ಲ ತಮ್ಮ ಹೊಟ್ಟೆಗಳನ್ನ ತುಂಬಿಸ್ಕೋಬೇಕು ಅಂತ ಬರ್ತಾರೆ, ಆದ್ರೆ ಇಲ್ಲಿರೋ ಈ ಕಾಕ ಮಾತ್ರ ತನ್ನ ಜೇಬ್ ಕೂಡ ತುಂಬಿಸ್ಕೊಂತವನೆ. ನೋಡಿ, ಏನೋ ಫ್ರೆಂಡು ಜೊತೆಗಿರ್ತಾನೆ, ಬ್ಯಾಟಿಂಗ್ ನಲ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ ಅಂತ ಮದ್ವೆ ಹುಡುಗ ಅವ್ನ ಫ್ರೆಂಡ್ ನ ಜೊತೆ ಕೂರ್ಸ್ಕೊಂಡ್ರೆ, ಈ ನನ್ ಮಗ ಮಾತ್ರ ಅವ್ನ ಹೂವಿನ ಹಾರದಲ್ಲಿರೋ ನೋಟ್ಗಳನ್ನೆಲ್ಲ ಕದಿತಾವನೆ. ಒಳ್ಳೇದ್ ಮಾಡ್ತದ ಜನ್ಮಕ್ಕೆ ಹೋಗೋ. ಇಲ್ಲಿ ನೋಡಿ, ಈ ಹುಡುಗಿ ಮದುವೆ ಟೈಮ್ ನಲ್ಲಿ ಪಬ್ಜಿ ಗೇಮ್ ನ ಆಡ್ಕೊಂಡ್ ಕುಂತವಳೆ. ಯಾಕ ಇವತ್ ನೀನ್ ಮದುವೆ ಕಣೆ ಪಾಪ. ಹುಡುಗನ್ ನೋಡಿ, ಇವಳು ಯಾವಳು ಪಬ್ಜಿ ಗೇಮ್ ನಲ್ಲಿ ನನ್ಗೆ ಕಾಂಪಿಟೇಟರ್ ತರ ಕಾಣ್ತಾವಳಲ್ವಾ ಅಂತ ಅವಳು ಯಾವ ರೀತಿ ಗುರಾಯಿಸ್ಕೊಂಡ್ ನೋಡ್ತಾವನೆ ನೋಡಿ. ನಾರ್ಮಲ್ ಆಗಿ ಮದುವೆಗೆ ಎಲ್ರು ಯಾಕೆ ಬರ್ತಾರೆ ಹೇಳಿ? 50% ಊಟ ಮಾಡೋಕೆ, 50% ಹುಡುಗಿ ಹೆಂಗವಳೆ ಅಂತ ನೋಡೋಕೆ. ಆದ್ರೆ ಇಲ್ಲಿರೋ ಈ ಕಾಕರು ಮಾತ್ರ 100% ಊಟ ಮಾಡೋಕೆ ಅಂತಾನೆ ಬಂದಂಗವ್ರೆ. ಯಾಕಂದ್ರೆ ನೋಡಿ, ಬೋಂಡಗಳು ಇನ್ನು ಎಣ್ಣೆಲಿ ಬೇಯಕ್ ಮುಂಚೆನೆ ಯಾವ ರೀತಿ ಅವುಗಳನ್ನು ಕಿತ್ಕೊಂಡ್ ತಿಂತವ್ರೆ. ಯಾರ ನೀವೆಲ್ಲ ಊಟ ಮಾಡಿ ಎಷ್ಟ್ ದಿನ ಆಗಿತ್ತೋ? ಇಲ್ಲಿರೋ ಈ ಕುದುರೆ ಅದೇನ ನೋಡಿ ಭಯ ಪಡ್ತೋ ಗೊತ್ತಿಲ್ಲಾಗ್ಲಿ, ಪಾಪ ಸುಮ್ನೆ ತನ್ನ ಪಾಡಿಗೆ ತಾನು ನಿಂತಿರೋ ಆ ಮದ್ವೆ ಹುಡುಗನ ಬಾಕ್ಸ್ ಆಫೀಸ್ ಮೇಲೇನೆ ದಾಳಿ ಮಾಡ್ಬಿಡುತ್ತೆ. ಅಯ್ಯೋ ಪಾಪ, ಯುದ್ಧಕ್ಕೆ ಹೋಗ್ಬೇಕು ಅಂತ ರೆಡಿಯಾಗಿರೋ ರಾಜನ್ಗೆ ಕತ್ತಿನೇ ಇಲ್ದಂಗಾಯ್ತು. ಇಲ್ಲಿ ಈ ಹುಡುಗಿಗೆ ಬಂದ ಕಷ್ಟ ಪ್ರಪಂಚದಲ್ಲಿ ಯಾರಿಗೂ ಬರಬಾರ್ದು ಬಿಡಿ. ಯಾಕಂದ್ರೆ ನೋಡಿ, ಹುಡುಗ ಕರೆಂಟ್ ಕಂಬನಷ್ಟು ಹೈಟ್ ಇದ್ರೆ ಹುಡುಗಿ ಮಾತ್ರ ಒಳ್ಳೆ ಕ್ರಿಕೆಟ್ ಬ್ಯಾಟ್ ನಷ್ಟು ಗಿಡ್ಕವಳೆ. ಇನ್ನು ಹುಡುಗಿ ಹುಡುಗನ್ಗೆ ಹೂವಿನಾರ ಹಾಕೋಕೆ ಅಷ್ಟೊಂದು ಕಷ್ಟ ಪಡ್ತಿದ್ರೆ, ಹುಡುಗ ಮಾತ್ರ ಒಳ್ಳೆ ಪುಷ್ಪ ಸಿನಿಮಾದಲ್ಲಿ ಪುಷ್ಪರಾಜ್ ತರ ತಗ್ಗೋದೇ ಇಲ್ಲ ಅಂತ ಹುಡುಗಿಗೆ ಸ್ವಲ್ಪ ಕೋಪರೇಟ್ ಕೂಡ ಮಾಡ್ತಿಲ್ಲ. ಇನ್ನ ಅಣ್ಣ ಇವ್ರು ಇದೊಂದ್ರಲ್ಲೇ ಕಷ್ಟ ಪಡೋದು ಅಂತ ಅನ್ಕೊಂಡವನೋ, ಇಲ್ಲ ಫ್ಯೂಚರ್ ಅಲ್ಲಿ ಇವ್ರು ಕೂಡ ಟಾರ್ಚರ್ ಮುಂದೆ ಇದ್ಯಾವ ಲೆಕ್ಕ ಅಂತ ಅನ್ಕೊಂಡವನೋ ಗೊತ್ತಿಲ್ಲಾಗ್ಲಿ, ಹುಡುಗಿ ಅಷ್ಟೊಂದು ಕಷ್ಟ ಪಡ್ತಿದ್ರೆ ಹುಡುಗನ್ಗೆ ಮಾತ್ರ ಸ್ವಲ್ಪನೂ ಕರುಣೆ ಬರ್ತಿಲ್ಲ. ಇಲ್ಲಿ ಮದ್ವೆಯಲ್ಲಿ ತನ್ನ ಎಕ್ಸ್ ಬಾಯ್ ಫ್ರೆಂಡ್ ಕಡೆಯಿಂದ ಹುಡುಗಿಗೆ ಒಂದು ಕಾಸ್ಟ್ಲಿ ಗಿಫ್ಟ್ ಬಂದಿರುತ್ತೆ. ಇನ್ನ ಹುಡುಗಿ ಕೂಡ ನನ್ನ ಬಾಯ್ ಫ್ರೆಂಡ್ ಕಡೆಯಿಂದ ಕೊನೆಯದಾಗಿ ಐಫೋನ್ ಗಿಫ್ಟ್ ಬಂದಿರ್ಬೋದು ಅಂತ ಓಪನ್ ಮಾಡಿ ನೋಡ್ತಾಳೆ ಅಷ್ಟೇ. ನಾರ್ಮಲ್ ಆಗಿ ನಮ್ ಸ್ಕೂಲ್ ಫ್ರೆಂಡ್ಸೋ ಇಲ್ಲ ಕಾಲೇಜ್ ಫ್ರೆಂಡ್ಸೋ ಮದ್ವೆಗೆ ಬಂದ್ರೆ, ಅಂತದ್ರಲ್ಲಿ ನಮ್ಮ ಎಣ್ಣೆ ಫ್ರೆಂಡ್ಸ್ ಮದ್ವೆಗೆ ಬಂದ್ರೆ ಸುಮ್ನೆ ಇರ್ತಾರ ಹೇಳಿ? ಅದೇ ರೀತಿ ಇಲ್ಲಿರೋ ಈ ಹುಡುಗ ತನ್ನ ಫ್ರೆಂಡ್ ಮದ್ವೆಯಲ್ಲಿ ಕೇಕ್ ಕಟ್ ಮಾಡಿಸ್ಬೇಕು ಅಂತ ಬಂದವನೆ. ಅದ್ರಲ್ಲಿ ಏನೈತೆ, ಮದ್ವೆಲಿ ಕೇಕ್ ಕಟ್ ಮಾಡಿಸೋದು ಕಾಮನ್ ಅಂತ ನೀವು ಅನ್ಕೋಬಹುದು, ಆದ್ರೆ ಈ ನನ್ ಮಗ ಕೇಕ್ ನಲ್ಲಿ ಬಾಂಬ್ ಬಿಟ್ಟವನೆ ಗುರು. ಇನ್ನ ಕಪಲ್ಸ್ ಕೇಕ್ ಕಟ್ ಮಾಡ್ಬೇಕು ಅಂತ ಹೋಗ್ತಿರುವಾಗ ಸೈಡ್ ಇಂದ ರಿಮೋಟ್ ಹೊತ್ತಾನೆ ಅಷ್ಟೇ. ಇನ್ನ ಕೇಕ್ ಬ್ಲಾಸ್ಟ್ ಆಗಿರೋ ಸೌಂಡ್ಗೆ ಹುಡುಗಿ ಬೈಬಿದ್ದು ಅವನಂತೂ ಅಟ್ಟಾಡ್ಸ್ಕೊಂಡು ಹೊಡಿತಾಳೆ. ಈ ಮದ್ವೆಗಳಲ್ಲಿ ನಮ್ಮ ಎಣ್ಣೆ ಫ್ರೆಂಡ್ಸ್ ಬಂದ್ರು ಅಂದ್ರೆ ನಮ್ಮ ಮಾನ ಮರ್ಯಾದೆನ 3 ಕಾಸಿಗೆ ಹರಾಜ್ ಹಾಕೋದಂತೂ ಗ್ಯಾರಂಟಿ. ಯಾಕಂದ್ರೆ ಇಲ್ಲಿ ನೋಡಿ, ಮದ್ವೆಲಿ ಮದ್ವೆ ಗಿಫ್ಟ್ ಕೊಡ್ರು ಅಂದ್ರೆ ಅಣ್ಣರು ಎಣ್ಣೆ ಗಿಫ್ಟ್ ನೇ ಕೊಡ್ತಾವ್ರೆ. ಲೇ, ಅವ್ನು ಎಣ್ಣೆ ಕುಡಿಯಲ್ಲ ಅಂತ ಆ ಹುಡುಗಿ ಹತ್ರ, ಅವ್ರ ಅಪ್ಪ ಅಮ್ಮನ ಹತ್ರ, ಅವ್ರ ರಿಲೇಷನ್ಸ್ ಹತ್ರ ಹೇಳ್ಕೊಂಡು ಫುಲ್ ಬಿಲ್ಡಪ್ ತಗೋತಿದ್ದ. ನೀವೇನ್ರು ಹಿಂಗ್ ಬುಕ್ ಮಾಡ್ಬಿಟ್ರಿ? ನನ್ನ ಮಕ್ಕಳು 3 ಬಿಟ್ಟು ನಿಂತು ಬಿಟ್ಟವ್ರಣ್ಣ. ಮಾನ ಮರ್ಯಾದೆ ಏನು ಇಲ್ಲ. ಲೋಪರ್ ನನ್ನ ಮಕ್ಕಳಕ್ಕ ನೀವೇ ಕಲ್ಸ್ಬೇಕಪ್ಪ, ಬುದ್ಧಿ ನೀವೇ ಕಲ್ಸ್ಬೇಕು. ಕೆಲವು ಹುಡುಗಿಯರಿಗೆ ಪಾನಿಪುರಿ ಅಂದ್ರೆ ಇಷ್ಟ ಆಗಿರುತ್ತೆ,
ಇನ್ನು ಕೆಲವು ಹುಡುಗರಿಗೆ ಪಾನಿಪುರಿ ಅಂದ್ರೆ ಪಂಚಪ್ರಾಣನೇ ಆಗಿರುತ್ತೆ. ಅದೇ ರೀತಿ ಇಲ್ಲಿರೋ ಈ ಹುಡುಗಿ ಪಾನಿಪುರಿ ತಿನ್ನೋದ್ರಲ್ಲಿ ಫುಲ್ ಎಕ್ಸ್ಪರ್ಟ್ ಅನ್ಸುತ್ತೆ. ಅದಕ್ಕೆ ನೋಡಿ ಈಕೆ ಫ್ರೆಂಡ್ಸ್ ಈಕೆಗೆ ಪಾನಿಪುರಿ ಕಿರೀಟನೇ ಮಾಡಿಸಿದ್ದಾರೆ. ಅಷ್ಟೇ ಅಲ್ಲದೆ ಅಕ್ಕಂಗೆ ಪಾನಿಪುರಿ ಹಾರನ ಹಾಕಿ ಸನ್ಮಾನ ಕೂಡ ಮಾಡ್ತಾವ್ರೆ. ಮತ್ತೆ ಅಕ್ಕನ್ ಮದುವೆ ಆಗೋನು ಯಾರಂತ ಗೊತ್ತಿಲ್ಲಾಗ್ಲಿ ಫ್ಯೂಚರ್ ನಲ್ಲಿ ಮಾತ್ರ ಅಕ್ಕಂಗೆ ಒಂದು ಪಾನಿಪುರಿ ಶಾಪ್ ನ ಓಪನ್ ಮಾಡ್ಲೇಬೇಕು. ಕೆಲವರಿಗೆ ಎಲ್ಲಿ ಯಾವ ಸ್ಥಳದಲ್ಲಿ ಏನ್ ಮಾಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಕೂಡ ಇರಲ್ಲ. ಯಾಕಂದ್ರೆ ಇಲ್ಲಿ ನೋಡಿ ಇವನು ಯಾಪೆಲ್ ಅಂತ ಹುಡುಗಿನ ಇಟ್ಕೊಂಡು ಪಬ್ಜಿ ಗೇಮ್ ನ ಆಡ್ಕೊಂಡ್ ಕುಂತವ್ನೆ. ಮತ್ತೆ ನಿಮ್ಮಲ್ಲಿ ಕೂಡ ಯಾರಾದ್ರೂ ಪಬ್ಜಿ ಲವರ್ಸ್ ಇದ್ರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಈ ಮದುವೆಗಳಲ್ಲಿ ಪೂಜಾರಿಗೆ ಬರೋ ಪರಿಸ್ಥಿತಿ ಬೇರೆ ಯಾರಿಗೂ ಬರಬಾರ್ದು ಬಿಡಿ. ಯಾಕಂದ್ರೆ ನೋಡಿ ತಾಳಿ ಕಟ್ಟೋ ಟೈಮ್ ನಲ್ಲಿ ವಧುವರರಿಗೆ ಸ್ಪ್ರೇನ ಹೊಡೆಯೋದ್ ಬಿಟ್ಟು ಪೂಜಾರಿನ ಟಾರ್ಗೆಟ್ ಮಾಡಿ ಯಾವ ರೀತಿ ಸ್ಪ್ರೇನ ಹೊಡಿತಾವ್ರೆ. ಅದ್ಕಂತಾನೆ ಇಲ್ಲಿರೋ ಈ ಪೂಜಾರಿ ಅವರೆಲ್ಲ ಸ್ಪ್ರೇ ಹೊಡಿಯಕ್ ಮುಂಚೆನೆ ಯಾವ ರೀತಿ ಕವರಿಂಗ್ ಮಾಡ್ಕೊತಾನೆ ನೋಡಿ. ಈ ಮದುವೆಗಳಲ್ಲಿ ಕೆಲವರು ಮಾಡೋ ಓವರ್ ಆಕ್ಟಿಂಗ್ ಗಳಿಗೆ ತಲೆನೇ ಕೆಡುತ್ತೆ. ಅದೇ ರೀತಿ ಇಲ್ಲಿರೋ ಈ ಕಾಕ ಕೂಡ ಮದುವೆಯಲ್ಲಿ ಡ್ಯಾನ್ಸ್ ಮಾಡು ಅಂದ್ರೆ ಕೈಯಲ್ಲಿ ಕಾಟಿಟ್ಕೊಂಡು ಬಿಲ್ಡಪ್ ಕೊಟ್ಕೊಂಡು ಡ್ಯಾನ್ಸ್ ಮಾಡ್ತಿರ್ತಾನೆ. ಇನ್ನ ಇವನಿಗೆ ಬುದ್ಧಿ ಕಲಿಸ್ಬೇಕು ಅಂತ ಇವನು ಹಿಂದ್ಗಡೆ ಇರೋ ಇವನ್ ಫ್ರೆಂಡ್ ಇವನ್ ಕೈಯಲ್ಲಿರೋ ಕಾಸನ್ನ ಕಿತ್ಕೊಂಡು ಮೇಲೆ ಎಸಿತಾನೆ ಅಷ್ಟೇ. ಇನ್ನ ಸಿಕ್ಕಿದ್ದೆ ಚಾನ್ಸ್ ಅಂತ ಅಲ್ಲಿರೋ ಹುಡುಗರೆಲ್ಲ ಆ ಕಾಸನ್ನ ಖಲಾಸೆ ಮಾಡ್ಬಿಡ್ತಾರೆ. ನಾವು ಕಾಮನ್ ಆಗಿ ಎಲ್ಲಾ ಮದುವೆಗಳಲ್ಲಿ ನೋಡ್ತಿರ್ತೀವಿ. ಕಾಮಾಗಿ ಕೂತಿರೋ ಕಾಮನ್ ಮ್ಯಾನ್ ಕೂಡ ಮ್ಯೂಸಿಕ್ ಬಿದ್ದ ಕೂಡ್ಲೆ ಅದೇನಾಗುತ್ತೋ ಗೊತ್ತಿಲ್ಲ ಗುರು, ಒಂದೇ ಬಾರಿ ಇವ್ರಿಗೆ ಮೈಕಲ್ ಜಾಕ್ಸನ್ ಮೈಯಲ್ಲಿ ಬಂದ್ಬಿಡ್ತಾನೆ. ಅದೇ ರೀತಿ ಇಲ್ಲಿರೋ ಈ ಕಾಕನಿಗೆ ಕೂಡ ಮ್ಯೂಸಿಕ್ ಬಿದ್ದ ಕೂಡ್ಲೆ ಅದೇನಾಯ್ತೋ ಗೊತ್ತಿಲ್ಲಾಗ್ಲಿ ಒಳ್ಳೆ ಮೈಕಲ್ ಜಾಕ್ಸನ್ ಮೀರಿಸುವಂತೆ ಯಾವ ರೀತಿ ಸ್ಟೆಪ್ಸ್ ಗಳನ್ನ ಆಗ್ತಾವನೆ ನೋಡಿ. ಇಲ್ಲಿ ಚರ್ಚ್ ನಲ್ಲಿ ಮದುವೆ ನಡೀತಿರುತ್ತೆ. ಇನ್ನ ಪಾಸ್ಟರ್ ಹುಡುಗನಿಗೆ ಹೂವಿನಾರ ಕೊಡಕ್ಕೆ ಅಂತ ಹೋಗ್ತಾನೆ. ಆದ್ರೆ ಹುಡುಗ ಮಾತ್ರ ಇಲ್ಲಿ ಈ ಅಕ್ಕರು ಅದೆಷ್ಟು ಕೆಜಿ ಪೇಂಟ್ ನ ಮುಖಕ್ಕೆ ಮೆತ್ಕೊಂಬಂದವರು ಗೊತ್ತಿಲ್ಲಾಗ್ಲಿ ಒಳ್ಳೆ ದೇವ್ಗಳ ತರನೇ ಕಾಣ್ತವ್ರೆ. ನೀವು ಇಲ್ಲಿವರೆಗೂ ಮದುವೆಗಳಲ್ಲಿ ಎಷ್ಟೋ ರೀತಿಯ ವಿಚಿತ್ರಗಳನ್ನ ನೋಡಿರ್ತಾಗ್ಲಿ. ಇಲ್ಲಿ ನೋಡಿ ಈ ಕಾಕನ್ಗೆ ಒಳ್ಳೆ ಮಾರ್ಕೆಟ್ ನಲ್ಲಿ ತರಕಾರಿಗೆ ಬೋರ್ಡ್ ಹಾಕ್ದಂಗೆ ಯಾವ ರೀತಿ ಬೋರ್ಡ್ ನ ಹಾಕವ್ರೆ. ಅಷ್ಟಕ್ಕೂ ಆ ಬೋರ್ಡ್ ಮೇಲೆ ಏನ್ ಬರ್ತೈತೆ ಅಂದ್ರೆ ಗೌರ್ಮೆಂಟ್ ಉದ್ಯೋಗಿ ಅಂತ. ನೀವು ಇಲ್ಲಿವರೆಗೂ ಮದುವೆಗಳಲ್ಲಿ ಮದುವೆ ಹುಡುಗ ಹುಡುಗಿನ ತಮಾಷೆ ಮಾಡೋ ಸಂಘಟನೆಗಳನ್ನ ಹಲವಾರು ನೋಡಿರ್ತಾಗ್ಲಿ. ಇಲ್ಲಿ ನೋಡಿ ಈ ಕಾಕ ಮದುವೆ ಹುಡುಗನ ಯಾವ ರೀತಿ ಆಟ ಆಡಿಸ್ತಾವನೆ. ಒಳ್ಳೆ ಮೇಕೆನ ಕಂಬಕ್ಕಾಕಿ ಕಟ್ಟಾಕ್ದಂಗ ಆ ಹುಡುಗನ ಯಾವ ರೀತಿ ಕಂಬಕ್ಕೆ ಕಟ್ಟಾಕ್ತಾವನೆ ನೋಡಿ. ಲೇ ಅವನ್ ಮನುಷ್ಯ ಕಣೋ, ಮೇಕೆ ಅಲ್ಲ. ಮದ್ವೆ ಅಂದ್ರೆ ಕೇವಲ ವಧುವರರು ಮಾತ್ರ ಇಂಪಾರ್ಟೆಂಟ್ ಅನ್ನೋ ಕಾಲ ಹೋಯ್ತು. ಈಗ ಫೋಟೋಗ್ರಾಫರ್ ಕೂಡ ಬಹಳ ಇಂಪಾರ್ಟೆಂಟ್ ಆಗ್ತಾನೆ. ಯಾಕಂದ್ರೆ ಇಲ್ಲಿ ನೋಡಿ ಈ ಫೋಟೋಗ್ರಾಫರ್ ತನ್ನ ಪ್ರಾಣ ಕೂಡ ಲೆಕ್ಕಿಸದೆ ಯಾವ ರೀತಿ ಫೋಟೋ ಶೂಟ್ ಮಾಡ್ತಾವನೆ. ಇಲ್ಲಿರೋ ಈ ಅಣ್ಣ ತಾಳಿ ಕಟ್ಟು ಅಂದ್ರೆ ಆ ಹುಡುಗಿಗೆ ಯಾವ ರೀತಿ ತಾಳಿ ಕಟ್ತವನೆ ನೋಡಿ. ಮತ್ತೆ ತಾಳಿ ಕಟ್ಟೋದ್ನು ಕೂಡ ಹುಡುಗಿನೇ ಹೇಳ್ಕೊಡ್ತಾವಳೆ. ಲೇ ಯಾರು ನೀನು, ನಾಳೆ ಮುಂಜಾನೆ ನಿನ್ ಫಸ್ಟ್ ನೈಟ್ ಕತೆ ಏನು? ಇಲ್ಲಿ ಇವ್ ನೋಡಿ ತಾನು ಮದುವೆ ಆದ್ಮೇಲೆ ತನ್ನ ಸಂಬಂಧ ತುಂಬಾ ಸ್ಟ್ರಾಂಗ್ ಆಗಿ ಇರ್ಬೇಕು ಅಂತ ಎಷ್ಟು ದೊಡ್ಡ ತಾಳಿನ ಕಟ್ತವನೆ. ಲೇ ಕಾಕ ನೀನ್ ಕಟ್ಟಿರೋ ತಾಳಿ ಸ್ಟ್ರಾಂಗ್ ಆಗಿದ್ರೆ ಸಾಕಾಗಲ್ಲ, ನೀನ್ ಸ್ಟ್ರಾಂಗ್ ಆಗಿರ್ಬೇಕು. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋವನ್ನು ಇಲ್ಲಿವರೆಗೂ ನೋಡಿದ್ರ ಅಂದ್ರೆ ಈ ವಿಡಿಯೋ ನಿಮಗೆ ಸ್ವಲ್ಪ ಆದ್ರೂ ಇಷ್ಟವಾಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟವಾದ್ರೆ ಮಾತ್ರ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸಪೋರ್ಟ್ ಆಗಿ ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಸಲ ಮತ್ತೊಂದು ಹೊಸ ವಿಡಿಯೋ ಮುಖಾಂತರ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.